ಸ್ವಾಧೀನಕ್ಕೆ ವಿರುದ್ಧವಿರುವ ಪ್ರಕಾಶ್ ಅನ್ನುವ ರೈತರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. 3-4 ಜನ ಅಣ್ಣ ತಮ್ಮಂದ್ರು ಇರ್ತಾರೆ, ಯಾರೋ ಒಬ್ಬರಿಗೆ ಕೊಡೋ ಮನಸ್ಸಿರಲಿಲ್ಲಪ್ಪ, ಅಂಥವ್ರು ಬಂದು ಗಲಾಟೆ ಮಾಡಿದ್ದು. ಉಳಿದವ್ರು ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ ಅಂದಿದ್ದಕ್ಕೆ ಅಧಿಕಾರಿಗಳು ಅವರ ಜಮೀನಿಗೆ ಸರ್ವೆ ಮಾಡೋದಕ್ಕೆ ಹೋಗಿದ್ರಂತೆ, ಕಾಂಗ್ರೆಸ್ ವಕ್ತಾರ ಹೇಳಿದ್ರು. ಇದೇ ಸಿಚುವೇಶನ್ ಆಗಿದ್ದ ಅಲ್ಲಿ? ಈಗ ಕಾಂಗ್ರೆಸ್ ವಕ್ತಾರಿಗೆ ಒಂದು ಮನವಿ ಮಾಡಿಕೊಳ್ತೀನಿ. ಒಂದು ಭೂಸ್ವಾಧೀನ ಪ್ರಕ್ರಿಯೆ ಆಗಬೇಕಾದ್ರೆ ಒಂದಿಷ್ಟು ಕಾನೂನುಗಳು ಚೌಕಟ್ಟುಗಳನ್ನ ಪಾಲಿಸಬೇಕು. ಮೊದಲನೇದಾಗಿ ನಾನು ನಿಮ್ಮ ಮನವಿ ಮಾಡ್ಕೊಳ್ಳೋದು 2013 ಭೂಸ್ವಾಧೀನ ಕಾಯ್ದೆ ಮನಮೋಹನ್ ಸಿಂಗ್ ತಂದ UPS ಒಂದು ಏನು ಕಾನೂನಿದೆ ಅದು ನೀವು ಒಪ್ಕೊಳ್ತೀರಾ? ಮೊದಲನೇ ಪ್ರಶ್ನೆ ಕಾಂಗ್ರೆಸ್ ವಕ್ತಾರ ಕೇಳೋದು. ಎರಡನೇ ಪ್ರಶ್ನೆ ಕೇಳ್ತಾ ಇರೋದು ನಾವ್ನ ನಮಗೆ ಕೊಟ್ಟಂಥ ಪ್ರಾಥಮಿಕ ಅಧಿಸೂಚನೆಯಲ್ಲಿ ಏನು ನಮಗೆ ಭೂಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಇಂಪ್ಯಾಕ್ಟ್ ಆ್ಯಂಡ್ ಅಸೆಸ್ಮೆಂಟ್ ಅದನ್ನ ಎಕ್ಸಿಮಿಷನ್ ತಗೊಂಡಿದ್ದೀವಿ ಅಂತಾರೆ. ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ ನಾವು ಎಕ್ಸಿಮಿಷನ್ ತಗೊಂಡಿದ್ದೀವಿ ಅಂತಾರೆ. ಉದ್ದೇಶ ಏನು? ಓಕೆ, ಇದು ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಂದ್ರೆ ಭೂಸ್ವಾಧೀನ ಪ್ರಕ್ರಿಯೆ, ಇದು ಉದ್ದೇಶ ಏನಂದ್ರೆ ಅದು ಒಂದು ಪಾಯಿಂಟು. ಎರಡನೇದು ಅಟ್ಲೀಸ್ಟ್ ಒಂದು ಭೂಸ್ವಾಧೀನ ಆಗಬೇಕಾದ್ರೆ ಒಂದಿಷ್ಟು ಗ್ರಾಮ ಸಭೆಗಳಾಗಬೇಕು, ಇಲ್ಲ ಸಾಧಕ ಬಾಧಕಗಳು ಚರ್ಚೆ ಆಗಬೇಕು, ಇಲ್ಲಿ ಆಗುವಂಥ ಉದ್ಯೋಗ ನಷ್ಟ ಆಗುತ್ತಾ, ಉದ್ಯೋಗ ಸೃಷ್ಟಿ ಆಗುತ್ತಾ ಚರ್ಚೆ ಆಗಬೇಕು. ವಂಶ ಪಾರಂಪರಿಕವಾಗಿರುವಂಥ ವೃತ್ತಿಪರ ಇರುವಂಥ ರೇಷ್ಮೆಗಾರ ಏನಾಗ್ಬೋದು, ಹಸು ಸಾಕಾಣಿಕೆರು ಏನಾಗ್ಬೋದು, ಕೂಲಿ ಕಾರ್ಮಿಕರು ಏನಾಗ್ಬೋದು, ಬೇರೆಯವ್ರ ಜಮೀನಲ್ಲಿ ಲೀಸ್ಗಿರೋಂಥವ್ರು ಏನಾಗಬೇಕು ಅನ್ನೋ ಒಂದು ಅಧ್ಯಯನ ಆಗಬೇಕು. ಅದಕ್ಕೊಂದು ಸಮಗ್ರವಾದ ತನಿಖೆ ಒಂದು ವರದಿ ರೆಡಿ ಆಗಬೇಕು. ಈ ಯಾವುದೊಂದು ಇವ್ರ ಪ್ರಕ್ರಿಯೆಗಳನ್ನ ಪಾಲಿಸಿಲ್ಲ. ಜಿಲ್ಲಾಧಿಕಾರಿಯವರು ಇಲ್ಲಿವರೆಗೂ ಒಂದೇ ಒಂದು ಗ್ರಾಮ ಸಭೆ ಮಾಡಿಲ್ಲ. ಮತ್ತೊಂದು ಹೇಳ್ತಾರೆ, ಈಗ ನಾವು ವಿಧಾನಸೌಧಕ್ಕೆ ಕರೆದು ಕುಮಾರಸ್ವಾಮಿನ ಬರಲಿಲ್ಲ ಅಂತಾರೆ. ಚರ್ಚೆ ಆಗಬೇಕಾಗಿರೋದು ಭೂ ಕಳ್ಕೊತಾ ಬಾಧಿತ ರೈತ ವರ್ಸಸ್ ಸರ್ಕಾರ, ಕಾಂಗ್ರೆಸ್ ವರ್ಸಸ್ JDS ಅಲ್ಲ. ಮೊದಲನೇದು ವಕ್ತಾರಿಗೊಂದು ಮನವಿ ಮಾಡ್ತೀನಿ, ಭೂಮಿ ಕಳ್ಕೊಳ್ತಾ ಇರೋ ರೈತರುಗಳ್ತದೆ ಚರ್ಚೆ ಮಾಡಬೇಕಾಗಿತ್ತು. ಚರ್ಚೆಗೆ ಎಷ್ಟು ತಿಂಗಳು ಬೇಕು ಸ್ವಾಮಿ? ಪ್ರಾಥಮಿಕ ಅಧಿಸೂಚನೆಗೆ 16 ತಿಂಗಳಾಗಿದೆ. 16 ತಿಂಗಳಲ್ಲಿ ಮಾನ್ಯ ರಾಜ್ಯಪಾಲರಿಗೆ, ಮಾನ್ಯ ಮುಖ್ಯಮಂತ್ರಿ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ 2 ಬಾರಿ ಮನವಿ, DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾಗ 2 ಬಾರಿ ಮನವಿ, ಶಾಸಕರಿಗೆ 2 ಬಾರಿ ಮನವಿ, ಜಿಲ್ಲಾಧಿಕಾರಿಯವರಿಗೆ 3 ಬಾರಿ ಮನವಿ, GPD ಅಧಿಕಾರಿಗಳಿಗೆ ಆಕ್ಷೇಪಣೆ. ಇಷ್ಟಕ್ಕೆ ಏನಾದ್ರು ಒಂದೇ ಒಂದು ನಿಮ್ಮಿಂದ ಒಂದು ಉತ್ತರ ಸಿಕ್ಕಿದೆ 16 ತಿಂಗಳಲ್ಲಿ? 16 ತಿಂಗಳಿಂದ ಮಹಿಳೆಯರು ಬೀದಿಲಿ ಕುಂತವ್ರಲ್ಲ, ರಸ್ತೆಲಿ ಕುಂತವ್ರಲ್ಲ, ಅವ್ರ ಕಷ್ಟ ಸುಖ ಕೇಳಿದ್ದೀರಾ? ಅವ್ರು ವಿಷ ಕೊಡೋರಲ್ಲ ಹೆಣ್ಮಕ್ಳುಗಳು, ಅವತ್ತು ಅವ್ರು ಬದುಕಿದ್ರೆ ಸತ್ಯತ ಅವ್ರು ಯೋಗಕ್ಷೇಮ ಕೇಳಿದ್ದೀರ? ನೀವು ಬಂದು ಅವ್ರಿಗೊಂದು ಧೈರ್ಯ ಒಳಗತ್ತೆ ಕೆಲಸ ಮಾಡಿದ್ದೀರಾ? ಚರ್ಚೆ ಆಗಬೇಕಾಗಿದ್ದು ಬಾಧಿತ ರೈತರ ಜೊತೆ ವಿನಃ ರಾಜಕೀಯ ಮುಖಂಡರುಗಳ ಜೊತೆ ಅಲ್ಲ. ಇವತ್ತು ಸರ್ವೆ ಮಾಡೋದಕ್ಕೆ ಬಂದವರು ನೋಟಿಸ್ ಕೊಟ್ಟಿದ್ರಾ ಪ್ರಕಾಶ್ ಅವರೇ? ಇಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಆಗುತ್ತೆ ಸರ್? ನೋಟಿಸ್ ಕೊಟ್ಟು ಬಂದಿದ್ರಾ? ಮತ್ತೊಂದು ಸರಿ ಕ್ವಶನ್ ಸರ್. ನೋಟಿಸು ನಮಗೆ ಕೊಟ್ಟಿಲ್ಲ. ಭೂಸ್ವಾಧೀನಕ್ಕೆ ಒಪ್ಪಿಗೆ ಸೂಚಿಸುವಂಥ ವ್ಯಕ್ತಿಗಳಿಗೆ ನೋಟಿಸ್ ಕೊಟ್ಟೆ ಅಂತ ಹೇಳ್ತಾರೆ. ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ಸರ್ಕಾರ ಒಂದು ನಿಲುವು ಬಂದಿದೆ. ಏನು, ಯಾರು ಒಪ್ಪಿಗೆ ತೊಗೊಳ್ತೀವಿ ಅವ್ರು ಮಾತ್ರ ಭೂಮಿ ತೊಗೊಳ್ತೀವಿ, ಯಾವುದೇ ಒಪ್ಪಿಗೆಗಳು ತೊಗೊಳ್ತಾರೋ ಭೂಮಿ ಬಿಟ್ಬಿಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಬಲವಂತಾಗಿ ನಾವು ಭೂಸ್ವಾಧೀನ ಮಾಡ್ಕೊಳ್ಳಲ್ಲ ಅನ್ನೋದನ್ನ ಕಾಂಗ್ರೆಸ್ ಸರ್ಕಾರ ಎಲ್ಲ ಕಡೆ ಹೇಳ್ಕೊಬರ್ತಾ ಇದೆ ಮಾಧ್ಯಮದಲ್ಲಿ. ಅದಕ್ಕೆ ನಾವೊಂದು ಮನವಿ ಏನು ಕೊಟ್ಟಿವಿ ಅಂದರೆ SP ಅವ್ರಿಗೆ, ಸರ್ ದಯವಿಟ್ಟು ನೀವು ಜಿಲ್ಲಾಧಿಕಾರಿನ ಒಂದು ನಮಗೆ ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ, ಒಂದು ಇಂಬರಹ ನೀಡಿ. ಯಾವ ರೈತ ಒಪ್ಕೊಂಡು ಸಂತೋಷವಾಗಿ ಭೂಮಿ ಕೊಡ್ತಾನೋ ಆತನ ಭೂಮಿ ತಗೊಳ್ಳಿ, ಆತಗೆ ಪರಿಹಾರ ನೀಡಿ, ಅಥವಾ ಆತನಿಗೆ JMC ಮಾಡಿ. ಯಾವ ರೈತ ಒಪ್ಪಲ್ಲ ಅಂತನೋ ಆತನ ಭೂಮಿಗೆ ನಾವು JMC ಮಾಡಲ್ಲ, ಆತನ ಭೂಮಿ ಸ್ವಾಧೀನಕ್ಕೆ ನಾವು ಯಾವುದೇ ಪ್ರಕ್ರಿಯೆಗಳು ಮಾಡಲ್ಲ ಅಂತ ನಮಗೊಂದು ಹಿಂಬರ ನೀಡಿಬಿಟ್ಟು ನೀವು ಮುಂದಿನ ಪ್ರಕ್ರಿಯೆಗಳು ಮಾಡ್ಕೊಳ್ಳಿ ಅಂತ ಒಂದು ಹೇಳಿದೆ. ಮತ್ತೊಂದು ನಾನು ನಮ್ಮ ವಕ್ತಾರಿಗೊಂದು ಮನವಿ ಮಾಡೋದಂದರೆ, ಬಹುತೇಕ 80% ಒಪ್ಕೊಂಡವ್ರೆ, 90% ಒಪ್ಕೊಂಡ್ರೆ, 70% ಒಪ್ಕೊಂಡಿರ ಅಂತ ಹೇಳ್ತಾ ಇದ್ದೀರಾ. GBDA ಕಚೇರಿ ಸರ್ಕಾರದ ಕಚೇರಿ, ಮಾಧ್ಯಮನ ಒಂದಿನ ಕರೆದ್ಬಿಟ್ಟು 9 ಕಂದಾಯ ಗ್ರಾಮಗಳಲ್ಲಿ ಯಾವ್ಯಾವ ಗ್ರಾಮದಲ್ಲಿ ಎಷ್ಟೆಷ್ಟು ಎಕರೆ ಭೂಮಿನ ಯಾರು ಒಪ್ಕೊಂಡವ್ರಿಂದ ಬಿಡುಗಡೆ ಮಾಡೋಕ್ಕೆ ಮಾಧ್ಯಮ ಮುಂದೆ ಬಿಡುಗಡೆ ಮಾಡಿ. ನಿಮ್ಮದೇ ಕಚೇರಿ, GBDA ಕಮಿಷನರ್ ಹತ್ರ ಮಾಡ್ತೀರಾ, GBDA ಅಧ್ಯಕ್ಷ ಹತ್ರ ಮಾಡ್ತೀರಾ, ಸರ್ಕಾರಿ ಅಧಿಕಾರಿ ಹತ್ರ ಮಾಡ್ತೀರಾ, ಜಿಲ್ಲಾಧಿಕಾರಿ ಹತ್ರ ಮಾಡಿಸಿ ಬಿಡುಗಡೆ ಮಾಡಿಬಿಡಿ. 80% ರೈತ ಒಪ್ಕೊಂಡ್ರೆ, ಭೂಸ್ವಾಧೀನ ಕಾಯ್ದೆ ಪ್ರಕಾರ 80% ಒಪ್ಕೊಂಡ್ರೆ ಇನ್ನು 20% ಜನರಿಂದ ಒತ್ತಾಯಪೂರ್ವಕವಾಗಿ ತಗೊಂಡ್ರು ಏನು ತಪ್ಪಲ್ಲ ಅಂತ ಹೇಳುತ್ತಾ ಕಾನೂನು? ಇಲ್ಲ, ಅಟ್ಲೀಸ್ಟ್ 20% ನೀವು ಕನ್ವಿನ್ಸ್ ಮಾಡ್ತೀರಾ, ಅವ್ರು ಮನವರಿಕೆ ಮಾಡ್ಕೊಡ್ತೀರಾ, ಬೇಡಿಕೆಗಳು ಈಡೇರಿಸ್ತೀರಾ, ಅದನ್ನು ಚರ್ಚೆ ಮಾಡಿ. 80% ಒಪ್ಕೊಂಡಿದ್ದು ನೀವು ಹೇಳಿದ್ರೆ 80% ಬಿಡುಗಡೆ ಮಾಡಿ. ನೀವು ಏಕೆ 16 ತಿಂಗಳಿಂದ ಹೇಳ್ತಾನೆ ಇದ್ದೀರಾ 80% ಒಪ್ಕೊಂಡವ್ರು 20%? ಆಯಿತು, 20% ಒಪ್ಪಿಲ್ಲ ಅಂತ ನೀವು ಹೇಳ್ತಾರೆ. 20% ಜೊತೆ ಎಷ್ಟು ಸಭೆ ಮಾಡಿದ್ರಿ ನೀವು 16 ತಿಂಗಳಲ್ಲಿ? ನಾವು ಎಷ್ಟು ರಸ್ತೆ ತಡೆ ಮಾಡಿದ್ದೀವಿ, ಎಷ್ಟು ಮನವಿಗಳು ಕೊಟ್ಟಿದ್ದೀವಿ, ಹಿಂದೆ ಹೇಳಿದೆ ಎಲ್ಲರಿಗೂ ಮನವಿಗಳು ಕೊಟ್ಟಿದ್ದೀವಿ ಅಂತ. ಎಷ್ಟು ಜನ ರೈತರುಗಳ್తో ಖಂಡಿತ ಅವುಗಳು ಸಭೆ ಮಾಡಿದ್ದೀರಾ? ಕಳೆದ ವಾರ ಶಾಸಕರು ಬೇಕಾದ್ರು ನಾವು ಹೋದ್ವಿ, ಮೊದಲನೇ ಸಭೆಗೆ ಹೋದ್ವಿ. ನಾವು ಅವ್ರ ಚರ್ಚೆ ಮಾಡಿದ್ರು, ಸರ್ ಸರ್ಕಾರ ಜೊತೆ ಚರ್ಚೆ ಆಗಬೇಕು, ಮುಖ್ಯಮಂತ್ರಿ ಜೊತೆ ಚರ್ಚೆ ಆಗಬೇಕು, ಇದ್ರ ಬಗ್ಗೆ ಸಾಧಕ ಬಾಧಕಗಳು ಆಗುವಂಥ ತೊಂದರೆಗಳ ಬಗ್ಗೆ ನಾವೆಲ್ಲ ಚರ್ಚೆ ಆಗಬೇಕು ಅಂದಾಗ, ಆಯಿತು ಅತಿ ಶೀಘ್ರದಲ್ಲಿ ನಾನು ಸಭೆ ಮಾಡ್ತೀನಿ. ಆವಾಗ ನಾವು ಒಂದು ಮನವಿನೂ ಕೊಟ್ಟು ಅವ್ರಿಗೆ, ಶಾಸಕರಿಗೆ, ನಮಗೆ ಸರ್ಕಾರ ಜೊತೆ ಒಂದು ಮಾತುಕತೆಯಾಗಿ ರೈತರ ಕಷ್ಟ ಸುಖ ಸ್ಪಂದಿಸಿ ಒಂದು ತೀರ್ಮಾನ ಆಗೋವರೆಗೂ ಭೂಸ್ವಾಧೀನ ಪ್ರಕ್ರಿಯೆಗಳು ಯಾವುದು ಮಾಡಬಾರ್ದು ಅಂದಾಗ ಅದಕ್ಕೆ ಶಾಸಕರು ಒಪ್ಪಿಗೆ ಕೊಟ್ಟಿದ್ರು. ಸೊ ಅದನ್ನು ಇವರು ವೈಲೇಷನ್ ಮಾಡ್ತಾರೆ. ಒಂದು ಕಡೆ ಪ್ರತಿ ಹೋರಾಟ ಮಾಡ್ತಾರೆ, ರೈತರುಗಳು ಕಷ್ಟ ಸುಖ ಕೇಳಲ್ಲ. ಒಂದು ವಸ್ತುಸ್ಥಿತಿ ಏನಾಗಿದೆ ಸರ್ ಅಂದರೆ, ವಕ್ತಾರಿಗೆ ಎಷ್ಟು ಗೊತ್ತೋ ಗೊತ್ತಿಲ್ಲ, ಇಲ್ಲಿ ಎಷ್ಟು ಹಸುಗಳಿದೆ, ಎಷ್ಟು ರೇಷ್ಮೆ ಜೀವನ ಮಾಡ್ತಾರೆ,
ಎಷ್ಟು ಜನ ಕೂಲಿ ಕಾರ್ಮಿಕರಿದ್ದಾರೆ, ಎಷ್ಟು ಜನ ಬೇರೆಯವ್ರ ಜಮೀನಲ್ಲಿ ಲೀಸ್ಗೆ ಹಾಕ್ಕೊಂಡು ಬದುಕ್ತಾ ಇದ್ದಾರೆ. ಅತಿ ಸಣ್ಣ ಮತ್ತು ಅತಿ ಸಣ್ಣ ಭೂಮಿದ ತುಂಡು ಭೂಮಿಯ ಪರಿಸ್ಥಿತಿ ಏನಾಗುತ್ತೆ? ಇಲ್ಲಿ ಸುಮಾರು 17,000 ಪಾಪ್ಯುಲೇಷನ್ ಇದೆ ಎರಡು ಪಂಚಾಯತಿಲಿ. ಎಬೋ 18 ಇಯರ್ಸ್ 12,000 ಇದೆ. ಆ 12,000ದಲ್ಲಿ ವಯಸ್ಸಾದವರು ಮತ್ತು ಹೊರಗಡೆ ಕೆಲಸಕ್ಕೆ ಹೋಗೋದು ಯುವಕರು ಬಿಟ್ಟರೆ 8,000 ಇದ್ದಾವೆ. 8,000 ವ್ಯವಸಾಯ ಅವಲಂಬಿತ ಕೂಲಿ ವ್ಯವಸಾಯದಿಂದ ಜೀವನ ಮಾಡ್ತಾವ್ರೆ ಅಂದರೆ ನಾಳೆ AICTR ನೀವು ಆ 8,000 ಜನಕ್ಕೆ ಏನು ಉದ್ಯೋಗ ಕೊಡ್ತೀರಾ? ಒಂದು ಪ್ರಾಜೆಕ್ಟ್ ಬಂದರೆ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ. ಏನು ಉದ್ಯೋಗ ಸೃಷ್ಟಿಯಾಗುತ್ತೆ ಮಾಹಿತಿ ಇಲ್ಲ. ಇಲ್ಲಿರೋಂಥ ಹಾಲು ಉತ್ಪಾದನೆ ಆಗ್ತದೆ. ಆಲ್ಟರ್ನೇಟ್ ಏನು ನೀವು 22,000 ಲೀಟ್ರ್ ಒಂದು ದಿನಕ್ಕೆ ಹಾಲು ಆಗ್ತಾ ಇದೆ. KMFA ಸರ್ಟಿಫೈಡ್ ಮಾಡಿದೆ. 22,000 9 ಗ್ರಾಮದಿಂದ ಬರ್ತಾ ಇದೆ ಅಂತ. 22,000 ಲೀಟ್ರ್ ನೀವು ಏಕಾಏಕಿ ಒಂದೇ ದಿನ ಸ್ಥಗಿತ ಆಗೋದು ಪರಿಣಾಮ ಏನು? ಇದು ಸುಮಾರು 8 ರಿಂದ 10 ಲಕ್ಷ ಮರಗಳು ಕಡಿದ್ರೆ ಪರಿಸರದ ಮೇಲೆ ಏನು ಪರಿಣಾಮ ಆಗುತ್ತೆ? ಆಕ್ಸಿಜನ್ ಏನಾಗ್ಬೋದು? ಇದ್ರ ಬಗ್ಗೆ ಯಾವುದೋ ಒಂದು ಚರ್ಚೆ ಮಾಡಿದ್ರೆ ನೀವು ಇಲ್ಲ ಬಾಧಿತ ರೈತರುಗಳು ಎಷ್ಟು ಸಭೆಗಳು ಮಾಡಿದ್ರೆ? ಪ್ರಕಾಶ್ ಅವರು ಒಂದೇ ನಿಮಿಷ ನಾನು ಬರ್ತೀನಿ ತಮ್ಮ ಹತ್ರ. ಶೇಖರ್ ಅವರೇ ಸರ್ ನಮಸ್ತೆ ಹೇಳಿ. ಯಾರು ಒಪ್ಕೊಂಡಿದ್ದಾರೋ ಆ ರೈತರ ಜಮೀನಿಗೆ ಹೋಗಿ JMC ಮಾಡೋದಕ್ಕೆ ಏನೂ ಸಮಸ್ಯೆ ಇಲ್ಲ. ಒಪ್ಕೊಳ್ಳದೇ ಇರೋ ರೈತರ ಜಮೀನಿಗೆ ಯಾಕೆ ಬಂದ್ರಿ ಅಂತ ಕೇಳ್ತಾ ಇದ್ದಾರೆ ಅವರು. ಸರಿ ಸರ್, ಈಗ ನಮ್ಮ ಸ್ನೇಹಿತರಾದ ಪ್ರಕಾಶ್ ಅವರು ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಯಾವ ಪ್ರಶ್ನೆ? ಕಾನೂನಲ್ಲಿ ತೊಡಕಾಗದೆ ಅಂತ ಹೇಳಿದ್ದಾರೆ. ಈಗ ನೀವೇ ಮಂಡಳ್ಳಿ ಗ್ರಾಮದಲ್ಲಿ 27 ಜನ ರೈತರಲ್ಲಿ 24 ಜನ ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ. ಆ ಒಪ್ಪಿಗೆ ಕೊಟ್ಟ ರೈತರ ಭೂಮಿಯನ್ನು ಮಾತ್ರ JMC ಮಾಡಲು ಹೋಗಿತ್ತು. ಕೇವಲ 3 ಜನ ಮಾತ್ರ ಒಪ್ಪಿಗೆ ಕೊಡಲಿಲ್ಲ. ಇದೇ ನಿಮ್ಮ ಚಾನೆಲ್ ಅಲ್ಲಿ ಕೂತ್ಕೊಂಡು ಮಾನ್ಯ ಶಾಸಕರಾದ ಬಾಲಕೃಷ್ಣ ಅವರು ಕೂಡ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಮಂಡಳಿ ಸರ್ವೆ ನಂಬರ್ ಅಲ್ಲಿ 27 ಜನದಲ್ಲಿ 24 ಜನ ಒಪ್ಪಿಗೆ ನೀಡಾರೆ, 3 ಜನ ಒಪ್ಪಿಗೆ ನೀಡಿಲ್ಲ ಅಂತ. ಅಲ್ಲಿ ಹೋಗಿರೋರೆಲ್ಲ ಕೂಡ ವಿರೋಧ ಮಾಡಕ್ಕೆ ಈ ಯೋಜನೆಗೆ ತಡೆ ಹೊಡೆಯಲು ಹೋಗಿದ್ದಾರೆ. ಅವರೇ ಹೇಳ್ತಾರೆ ನಾವು 80% ವಿರೋಧ ಇದ್ದೀವಿ ಅಂತ. ಸರ್ ನಾನು ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಇವತ್ತು ಗಲಾಟೆ ಆಗಿದ್ದು ಅದೇ ಊರಲ್ಲಲ್ವಾ? ಹೌದು ಸರ್, 27 ಜನಕ್ಕೆ 24 ಜನ ಒಪ್ಪಿಗೆ ಕೊಟ್ಟಿದ್ದಾರೆ. ಪ್ರಕಾಶ್ ಅವರು ಕೇಳಿದ ಪ್ರಶ್ನೆ, ಒಂದು ಗ್ರಾಮ ಸಭೆ ಮಾಡಿ 80% ಜನ ಒಪ್ಪಿಕೊಂಡಿರುವುದನ್ನು ಹೇಳ್ಬಿಡಿ, ಅನೌನ್ಸ್ ಮಾಡಿಬಿಡಿ ಅಂತಾರೆ. ನಾನು ಹೇಳ್ತೀನಿ ಸರ್. ಈಗ ಅಲ್ಲ, ನೀವ್ ಹೇಳೋದಲ್ರಿ, ನೀವ್ ಹೇಳೋದಲ್ಲ. ನಿಮಗೆ ಬೇಕಾದ ಸಂಖ್ಯೆ ನೀವು ಹೇಳೋದು, ಅವ್ರಿಗೆ ಬೇಕಾದ ಸಂಖ್ಯೆ ಅವ್ರು ಹೇಳೋದು, ಹಂಗಾಗಬಾರ್ದದು. ಹ್ಞೂ ಸರ್, ಈಗ ನಾನು ಅದನ್ನೇ ಪ್ರಶ್ನೆ ಹೇಳ್ತೀನಿ ಉತ್ತರ ನೋಡಿ. ಈಗ ಒಂದು ಪ್ರಾಥಮಿಕ ಅಧಿಸೂಚನೆ ಆಯ್ತು, 1 ತಿಂಗಳು ಅಬ್ಜೆಕ್ಷನ್ ಪೀರಿಯಡ್ ಕೊಟ್ರು. 1 ತಿಂಗಳ ಅಬ್ಜೆಕ್ಷನ್ ಪೀರಿಯಡ್ ಅಲ್ಲಿ 1350 ಅಪ್ಲಿಕೇಶನ್ ವಿರೋಧವಾಗಿ ಮಾಡಿದ್ರು. ಅವ್ರನ್ನ ಹಿಯರಿಂಗ್ ಮಾಡಿ ನೀವು ಯಾಕೆ ವಿರೋಧ ಕೊಟ್ಟಿದ್ದೀರಿ ಅಂತ ಹೇಳಿದಾಗ ಕೆಲವೊಂದು ರೈತರು ನೀವು ಯೋಜನೆ ಯಾವ ರೀತಿ ಮಾಡ್ತೀರಿ, ಮುಂದೆ ಈ ಯೋಜನೆಯಿಂದ ಆಗುವ ಅನುಕೂಲ ಏನು ಅನನುಕೂಲ ಅಂತ ಹೇಳಿ ಕೆಲವೊಂದು ರೈತರು ಅವರ ಒಪ್ಪಿಗೆಯನ್ನು ಕೊಟ್ಟು 637 ರೈತರು ಮಾತ್ರ ನಾವು ಜಮೀನು ಕೊಡಲ್ಲ ಅಂತ ವಿರೋಧ ಮಾಡಿದ್ದಾರೆ. 5,519 ರೈತರಲ್ಲಿ 637 ರೈತರು ಮಾತ್ರ ವಿರೋಧವಾಗಿ ಕೊಟ್ಟಿದ್ದಾರೆ. ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ನಾವಿಲ್ಲಿ 5 ಜನ ಸ್ಟುಡಿಯೋದಲ್ಲಿ ಇದ್ದೀವಿ. ನೀವೀಗ 5 ಜನ ಕಾಫಿ ಯಾರಿಗೆ ಬೇಕು ಅಂತ ಕೇಳ್ತೀರಿ, ಯಾರೋ ಒಬ್ರು ಅಂತ ಹೇಳ್ತಾರೆ. 4 ಜನ ಬೇಡ ಅಂದ್ರೆ ನಮ್ಗೆ ಬೇಡ ಅಂತ ಅರ್ಥ. ಈಗ 5,519ರಲ್ಲಿ 637 ಜನ ಮಾತ್ರ ಅಬ್ಜೆಕ್ಷನ್ ಅಂದ್ರೆ ಉಳಿದ ರೈತರದ್ದು ಏನಂತ ಅರ್ಥ ಸರ್? ನೀವೇ ಹೇಳಿ ಉತ್ತರ. ಎಷ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿ 5,000 ಚಿಲ್ಲರೆ ರೈತರು? 2 ಗ್ರಾಮ ಪಂಚಾಯತಿ, ಬೈರಮಂಗಲ ಮತ್ತು ಕಂಚಗಾರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 5,519 ರೈತರಲ್ಲಿ 637 ರೈತರು ಮಾತ್ರ ನಾವು ಕೊಡಲ್ಲ ಅಂತ ಹೇಳಿದ್ರೆ 1 ತಿಂಗಳ ಕಾಲಾವಕಾಶ ಅಧಿಸೂಚನೆ ಆದ ನಂತರ ಅಬ್ಜೆಕ್ಷನ್ ಪೀರಿಯಡ್ ಅಲ್ಲಿ ಮಾತ್ರ ಅಷ್ಟು ಜನ ಕೊಟ್ಟಿರೋದು ಸರ್. ಪ್ರಕಾಶ್ ಅವರೇ 10% ಮೇಲೆ ಒಂದು ಸ್ವಲ್ಪ ಆಗುತ್ತೆ ಅಷ್ಟೇ. ಇದು ಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ ಯಾವುದೇ ಗ್ರಾಮ ಸಭೆ ಮಾಡ್ಲಿಲ್ಲ, ಯಾವುದೇ ರೈತರ ಜೊತೆ ಚರ್ಚೆ ಆಗ್ಲಿಲ್ಲ ಅಂತ. ಕಾನೂನಲ್ಲಿ ವೈಲೆನ್ಸ್ ಆಗಿದ್ರೆ ಈಗ ನಾನು ನಾವು ಒಂದು ನಿಮಿಷ ಶೇಖರ್, ಒಂದು ನಿಮಿಷ ನಾನು ಸ್ಪಷ್ಟೀಕರಣ ಕೊಡ್ತೀನಪ್ಪ. ಒಂದು ನಿಮಿಷ ಶೇಖರ್ ಅವರೇ, ಒಂದು ಮಾತು ಹೇಳ್ತೀನಿ. ನಾವು ಆಕ್ಷೇಪಣೆ ಕೊಟ್ಟಿರೋಕೆ ಎಲ್ಲಕ್ಕೂ OC ಕಾಪಿಗಳಿವೆ, ಪ್ರತಿಯೊಂದಕ್ಕೂ OC ಕಾಪಿ ಇದೆ. 3,500 ಆಕ್ಷೇಪಣೆ ಪತ್ರಗಳನ್ನು ಇದೇ ಮಾಧ್ಯಮದ ಮುಂದೆ ನಾನು OC ಕಾಪಿಗಳು ನಿಮ್ಮ ಜಿಲ್ಲಾಧಿಕಾರಿ ಮತ್ತು GBDಯಿಂದ ಸೀಲ್ ಹಾಕ್ಕೊಂಡು ಪಡ್ಕೊಂಡಿರೋ ಪತ್ರಗಳನ್ನ ಮಾಧ್ಯಮದ ಮುಂದೆ ಬಿಡುಗಡೆ ಮಾಡಿದ್ರೆ ನೀವು ಒಪ್ಕೊಳ್ತೀರಾ? ನೀವು ಯಾವಾಗ ಅಬ್ಜೆಕ್ಷನ್ ಕೊಟ್ಟಿದ್ರಿ? ಯಾವಾಗ ಅನ್ನೋದಲ್ರಿ ಪ್ರಕಾಶ್ ಅವರೇ, ಅವ್ರು ಹೇಳ್ತಾ ಇರೋದು 3,500 ಅಬ್ಜೆಕ್ಷನ್ಗಳಿದಾವೆ ಅಂತ ಹೇಳ್ತಾ ಇದ್ದಾರೆ. ನಾನು ಮಾಧ್ಯಮದ ಮುಂದೆ ಬಿಡುಗಡೆ ಮಾಡ್ತೀನಿ. ಕಚೇರಿಯಲ್ಲಿ ಸೀಲ್ ಹಾಕಿರ್ತಾರೆ. ಯಾರು ಕೊಡ್ತಾರೆ ಕ್ಲಾರಿಟಿ? ನಮ್ಮ ಆಫೀಸರ್. ಈಗ ಅಬ್ಜೆಕ್ಷನ್ ಬಂದಾಗ ನಾವು ವೆರಿಫೈ ಮಾಡಲಿಲ್ವಾ ಅದನ್ನ? ಯಾವಾಗ? ಈಗ ಡೆಫಿನೆಟ್ಲಿ ವಿ ಹ್ಯಾವ್ ಕಂಡಕ್ಟೆಡ್ ಅಬ್ಜೆಕ್ಷನ್ ಲೆಟರ್ ನ ಕಾಲ್. ಪ್ರಕಾಶ್ ಅವರು, ಈ ಕ್ಷಣ ಎಷ್ಟು ಜನ ರೈತರು ವಿರೋಧ ಇದೆ ಈ ಕ್ಷಣದಲ್ಲಿ ಹೇಳಿ ನನಗೆ. 3,500 ಅಬ್ಜೆಕ್ಷನ್ ಬಂದಿತ್ತು, ಅನುಮಾನಗಳನ್ನು ಕ್ಲಿಯರ್ ಮಾಡಿದ್ದೀವಿ ಅಂತಾರೆ ಸರ್.
ಸರ್, ಈಗ ನಾವು ಅಂಕಿಅಂಶದಲ್ಲಿ ಮಾಧ್ಯಮ ಮುಂದೆ ಕೂತ್ಕೊಂಡಾಗ ರಾಜ್ಯದ ಜನತೆ ನೋಡ್ತಾರೆ. ನಾವು ಯಾವುದೇ ಒಂದು ಪಕ್ಷದ ವಕ್ತಾರರಾಗಿ ಮಾತಾಡೋದು ಇನ್ನೊಂದೇನೋ ನಮ್ಮ ಸ್ವಾರ್ಥ ಕೇಳೋದಲ್ಲ. ನನಗಿರೋಂಥ GBD ಇರೋಂಥ ಅಂಕಿಅಂಶದ ಪ್ರಕಾರದಲ್ಲಿ ನನಗೆ ಅಫಿಷಿಯಲಾಗಿ ಎಲ್ಲೂ ಕೊಟ್ಟಿಲ್ಲ, ಅನ್ಅಫಿಷಿಯಲ್ ಮಾಹಿತಿ ತೊಗೊಂಡಿದ್ದ ಪ್ರಕಾರದಲ್ಲಿ 8,500 ಎಕರೆಯಲ್ಲಿ ಸುಮಾರು 750 ಎಕರೆ GBIT ಅವರೇನೋ ಒಂದು ಸರ್ಕಾರಿ ಗೋಮಾಳ ಇದೆ ಅಂತಾರೆ. ಇನ್ನೊಂದು 7,000 ಎಕರೆ 7,400 ಚಿಲ್ಲರೆ ಎಕರೆಗೆ ನಾವು ನೋಟಿಫಿಕೇಶನ್ ಮಾಡಿದೆ ಅಂತ ಹೇಳಿದ್ರಲ್ಲಿ ನಮ್ಮ ಹತ್ರ ಇರೋ ಅಂಕಿಅಂಶ ಪ್ರಕಾರ 2,040 ಎಕರೆಗೆ ಕನ್ಸಲ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ 2,040 ಎಕರೆ ಬೆಂಗಳೂರಿನಿರುವಂಥವ್ರು ಮತ್ತು ಏನು ಈ ಋಷ್ಪಾವತಿ ಭಾಗದ ನಿಮ್ಮ ಹತ್ರನೂ ಅನ್ಅಫಿಷಿಯಲ್ ನಂಬರ್ ಇರೋದು, ಶೇಖರ್ ಅವರ ಹತ್ರನೂ ಅನ್ಅಫಿಷಿಯಲ್ ನಂಬರ್ ಇರೋದು. ಸರ್, ನಮ್ಮ ಹತ್ರ ಅನ್ಅಫಿಷಿಯಲ್ ನಂಬರ್ ಅಲ್ಲ ಸರ್. ನೀವು GBD ವಿಚಾರಣೆ ಮಾಡಿದ್ರೆ ಇಷ್ಟ ಮಾಧ್ಯಮದ ಮುಂದೆ ಇಡುವಂಥ ದಾಖಲಾತಿಗಳು ಸರ್. ಈಗ GBD ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.